ಪದವಿ ಮುಗಿದಿದೆ, ಕೈಯಲ್ಲಿ ಉದ್ಯೋಗವೂ ಇದೆ. ಆದರೆ ಜಾಬ್ಗೆ ಮಾತ್ರ ಸೇರೋಕೆ ಆಗ್ತಿಲ್ಲ. ಕಾರಣ ಕೈಯಲ್ಲಿ ಅಂಕಪಟ್ಟಿಯೇ ಇಲ್ಲ. ಸರ್ಕಾರ ಹಾಗೂ ಜ್ಞಾನಭಾರತಿ ವಿವಿ ನಡುವಿನ ಗೊಂದಲದಿಂದ ಅಂಕಪಟ್ಟಿ ಸಿಗದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಭೌತಿಕ ಅಂಕಪಟ್ಟಿ ಇಲ್ಲದೆ ಕೈ ತಪ್ಪುತ್ತಿದೆ ಉದ್ಯೋಗ. ಕೇಳೋರಿಲ್ಲ ಜ್ಞಾನಭಾರತಿ ವಿದ್ಯಾರ್ಥಿಗಳ ಗೋಳು. ಚೆನ್ನಿಗೆ ಆಟ, ಮುನ್ನಿಗೆ ಪ್ರಾಣ ಸಂಕಟ ಅನ್ನೋ ಕಥೆ ಇದೆ. ಸದ್ಯ ಬೆಂಗಳೂರಿನ ಜ್ಞಾನಭಾರತಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಥೇಟ್ ಈ ಕಥೆಯಂತೆಯೇ ಆಗಿದೆ. ಸರ್ಕಾರ ಹಾಗೂ ವಿವಿಗಳ ಗೊಂದಲಗಳಿಂದ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಎಸ್, ಬೆಂಗಳೂರು ವಿಶ್ವವಿದ್ಯಾಲಯದ ಅಂಕಪಟ್ಟಿ ಗೊಂದಲ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣವೇ ಕಾಣ್ತಾ ಇಲ್ಲ. BA, BCom, BSc ಸೇರಿದಂತೆ ಹಲವು ಪದವಿ ಕೋರ್ಸ್ಗಳನ್ನು ಪೂರ್ಣಗೊಳಿಸಿರುವ ಸಾವಿರಾರು ವಿದ್ಯಾರ್ಥಿಗಳು ಭೌತಿಕ ಅಂಕಪಟ್ಟಿ ಇಲ್ಲದೆ ಉದ್ಯೋಗ ಪಡೆಯುವುದಕ್ಕೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಪದವಿ ಮುಗಿದಿದೆ, ಕೆಲಸವೂ ಸಿಕ್ಕಿದೆ. ಆದರೆ ಜಾಬ್ಗೆ ಸೇರೋಕೆ ಆಗದಂತ ಪರಿಸ್ಥಿತಿಗೆ ಬೆಂಗಳೂರಿನ ಜ್ಞಾನಭಾರತೀಯ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಪದವಿ ಮುಗಿದ ಬಳಿಕ ವಿದ್ಯಾರ್ಥಿಗಳಿಗೆ ವಿವಿ ಭೌತಿಕ ಅಂಕಪಟ್ಟಿ ನೀಡ್ತಾ ಇಲ್ಲ, ಬದಲಿಗೆ ಡಿಜಿಲಾಕರ್ನಲ್ಲಿ ಅಂಕಪಟ್ಟಿ ಅಪ್ಲೋಡ್ ಮಾಡ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳು ಕೆಲಸ ಪಡೆಯುವುದಕ್ಕೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೆಲಸ ನೀಡುವುದಕ್ಕೆ ಕಂಪನಿಗಳು ಡಿಜಿಲಾಕರ್ ಅಂಕಪಟ್ಟಿಯನ್ನು ಒಪ್ಪದೆ ಭೌತಿಕ ಅಂಕಪಟ್ಟಿ ನೀಡುವಂತೆ ಪಟ್ಟು ಹಿಡಿಯುತ್ತಿವೆ. ಇದರಿಂದ ಕೆಲಸ ಸಿಕ್ಕರೂ ಜಾಯ್ನಿಂಗ್ ಆಗಲಾಗದೆ ಯುವಕ ಯುವತಿಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಬೇಕಾದ್ರೆ ಮತ್ತು ಬೇರೆ ಕಂಪ್ನಿಗಳಿಗೆ ಹೋಗಬೇಕಾದ್ರೆ ಇವರು ವರ್ಕ್ ಇದು ಆಫರ್ ಲೆಟರ್ ತಗೊಂಬಂತ ಹೇಳ್ತಾ ಇದ್ದಾರೆ. ಆಫರ್ ಲೆಟರ್ ತರೋಕ್ಕೆ ಅವ್ರು ಕೊಡ್ತಾ ಇಲ್ಲ ಕಂಪ್ನಿಯವ್ರು. ಯಾಕಂದರೆ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಿರ್ತಾರೆ. ಇವರು ಡಿಜಿಲಾಕರಲ್ಲಿ ತಗೊಳ್ಳಿ, ಈ ಡಿಜಿಲಾಕರಿಂದ ನೀವು ಪ್ರಿಂಟ್ ಮಾಡ್ಕೊಂಡು ತಗೊಳ್ಳಿ ಅಂತ ಅದನ್ನ ಯಾರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ದಯಮಾಡಿ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ ಮತ್ತು ಎಚ್ಚರಿಕೆ ಕೊಡ್ತೀವಿ. ಬೆಂಗಳೂರು ವಿಶ್ವವಿದ್ಯಾಲಯದ ಈಗ ಆಡಳಿತ ವರ್ಗ ಮತ್ತು ಸಿಂಡಿಕೇಟ್ ಸದಸ್ಯರು ಇನ್ನೂರು ಇದ್ರ ಬೇಗ ಇದನ್ನು ಸಿಂಡಿಕೇಟ್ ಸದಸ್ಯರಲ್ಲಿ ನಿರ್ಣಯ ತೆಗೆದುಕೊಂಡು ಈ ತಮ್ಮ ಕಾಲೇಜ್ ಇದು ತಮ್ಮ ವಿಶ್ವವಿದ್ಯಾಲಯ ಅಂಡರ್ ಯಾವ್ಯಾವ ಬರ್ತವೆ ಕಾಲೇಜ್ಗಳಿಗೆ ಅದನ್ನ ಮುದ್ರಣ ಮಾಡಿ ಕೊಡಬೇಕಂತ. ಇನ್ನು ವಿದ್ಯಾರ್ಥಿಗಳ ಸಮಸ್ಯೆಗೆ ಪ್ರತಿಕ್ರಿಯಿಸಿದ ಬೆಂಗಳೂರು ವಿವಿ ಪರೀಕ್ಷಾ ವಿಭಾಗದ ರಿಜಿಸ್ಟ್ರಾರ್, ಸರ್ಕಾರ ಭೌತಿಕ ಅಂಕಪಟ್ಟಿ ಕೊಡಬೇಡಿ ಅಂತ ಹೇಳಿದೆ. ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಭೌತಿಕ ಅಂಕಪಟ್ಟಿ ನೀಡಬೇಡಿ ಅಂತ ಹೇಳಿದೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತಿದ್ದಾರೆ. ನಮ್ಮ ಕುಲಪತಿಗಳು ಲೆಟರ್ ಬರೆದ್ರು ಗೌರ್ಮೆಂಟ್ಗೆ, ನಮಗೆ ರಿಪ್ಲೈಯೂ ಬಂದಿದೆ. ನಮ್ಮ ರಿಜಿಸ್ಟ್ರಾರು ಲೆಟರ್ ಬರೆದ್ರು, ನಮಗೂ ರಿಪ್ಲೈ ಬಂದಿದೆ, ಅದು ಪ್ರಿಂಟ್ ಆಗಬಾರ್ದು ಅಂತ. ಸೊ ಇದಕ್ಕೆ ನಮ್ಮ ಮುಂದೆ ಮೊನ್ನೆ ಸಿಂಡಿಕೇಟಲ್ಲೂ ಇದೇ ಚರ್ಚೆ ಆಯಿತು. ಮಕ್ಕಳಿಗೆ ತೊಂದರೆ ಆಗಬಾರ್ದು, ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತುಂಬಾ ನಾವು ಮಾತಾಡಿದ್ದೀವಿ. ಸೂಕ್ತ ಕ್ರಮ ಕೈಗೊಳ್ತಾರೆ. ಒಟ್ಟಾರೆ ಸರ್ಕಾರ ಹಾಗೂ ವಿವಿ ನಡುವಿನ ಗೊಂದಲದಿಂದ ವಿದ್ಯಾರ್ಥಿಗಳು ಕೆಲಸ ಸಿಗದೆ ವಿವಿಗೆ ಅಲೆದಾಡುವ ಸ್ಥಿತಿ ನಿರ್ಮಾಣ ಆಗಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ.